ಸಾಹೇಬ್ರಿಗೊಂದು ಫೋನ್ ಮಾಡ್ತೀನಿ. ನಾನೇ ಫೋನ್ ಮಾಡಿ ಹೇಗಾದ್ರೂ ಮಾಡಿ ಸಾಹೇಬ್ರನ್ನ ನಗಿಸ್ತೀನಿ. ಯಾಕೆ ಹೇಳು, ನಮ್ ಸಾಹೇಬ್ರು ನಗ್ನಗ್ತಾ ಇದ್ರೇನೆ ಚಂದ. ಸೋಮಣ್ಣ, ರಘುವಣ್ಣ ಬನ್ನಿ ಇಲ್ಲಿ. ಸರ್, ಆ ಗವರ್ಮೆಂಟ್ ಕಾಲೇಜ್ ಕಡೆ ಗಲಾಟೆ ಆಗಿತ್ತಲ್ಲ, ಅವರೆಲ್ಲ ಸಿಗಾಕೊಂಡ್ರ? ಇನ್ಫಾರ್ಮೇಶನ್ ಏನು ಅಂತ ನಿಮ್ಮನ್ನೇ ಕೇಳ್ತಾ ಇರೋದು. ಡೆವಲಪ್ಮೆಂಟ್ ಏನೂ ಇಲ್ವಾ? ಒಂದು ಕೆಲಸ ಹೇಳಿರೋದು, ಅದನ್ನು ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ 4 ಜನ ಇರ್ತಾರೆ, ಇಟ್ಕೊಂಬಂದು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ವಾ? ನೀವ್ ಜಾಸ್ತಿ ಮಾತಾಡ್ಬೇಡಿ, ಅರ್ಥ ಆಯ್ತಾ? ಭೂಮಿ ಪದೇ ಪದೇ ಅಷ್ಟೊಂದು ಕಾಲ್ ಮಾಡ್ತಿದ್ದಾಳೆ, ಏನಂತ ಕೇಳ್ಬಾರ್ದ? ನಾನೀಗ ಡ್ಯೂಟಿಲಿ ಇದ್ದೀನಿ. ಡ್ಯೂಟಿ ಮಾಡೋದಕ್ಕೆ ಇಲ್ಲಿ ಬಂದಿರೋದು, ಲಲ್ಲೆ ಹೊಡಿಯೋದಕ್ಕಲ್ಲ ಫೋನಲ್ಲಿ. ಅಪ್ಪ ಕೃಷ್ಣ, ನಮ್ ಸಾಹೇಬ್ರು ಯಾಕೋ ಫೋನೇ ಎತ್ತುತ್ತಾ ಇಲ್ಲ. ಇನ್ನೊಂದ್ಸತಿ ಮಾಡ್ಲಾ? ಬೇಡ, ಪಾಪ ಸಾಹೇಬ್ರು ಯಾವ ಕೇಸಲ್ಲಿ ಎಲ್ಲಿದ್ರು ಬ್ಯುಸಿ ಆಗಿರ್ತಾರೆ ಅನ್ಸುತ್ತೆ. ನಾನ್ ಪದೇ ಪದೇ ಅವ್ರು ಫೋನ್ ಮಾಡಿ ತೊಂದ್ರೆ ಕೊಡೋದ್ ಬೇಡ. ಅವ್ರ ಮನೆಗ್ ಬರ್ತಾರಲ್ಲ, ಆದ್ಲೇ ಅವ್ರಿಗೆ ಸಮಾಧಾನ ಮಾಡ್ತೀನಿ. ಅಜಿತಾ, ಹೋಗ್ಲಿ ಬಿಡು, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀಯಾ? ನಿನ್ನ ಮನಸ್ಸಿನ ಭಾವನೆಗಳನ್ನ ಇವತ್ತು ಹೇಳಿದ್ರೇನಂತೆ, ನಾಳೆ ಹೇಳಿದ್ರಾಯ್ತು, ನಾಡಿದ್ದು ಹೇಳಿದ್ರಾಯ್ತು. ಪ್ರೀತಿ ಹೇಳ್ಕೊಡೋದು ಅಂದ್ರೆ ಮಕ್ಕಳಾಟ ಅನ್ಕೊಂಡಿರೋ. ಅವಳು ನನ್ ಬಗ್ಗೆ ಇರೋದು ಬರೀ ಸ್ನೇಹ ಅಂತ ಅಷ್ಟು ಕ್ಲಾರಿಟಿ ಆಗಿದ್ದಾಳೆ. ಅದೇ ಅವಳ ಮನ್ಸಲ್ಲಿ ಕೊನೆವರೆಗೂ ಉಳ್ಕೊಂಡ್ರೆ ನಾನು ಏನ್ ಮಾಡ್ಲಿ? ಇಲ್ಲ ಸರ್, ಇದು ಇಲ್ಲಿಗೆ ಮುಗ್ದೋದ್ ಕತೆ. ಅಜಿತಾ, ಹೀಗಂದ್ರೆ ಹೇಗೋ? ಅವಳ ಮೇಲಿರೋ ಪ್ರೀತಿನ ಭಾವನೆನ ಅವಳು ಹೇಳಿದ ಜೀವನ ಪರ್ಯಂತ ಹೀಗೆ ಇದ್ಬಿಡ್ತೀಯ ನೀನು? ಗೊತ್ತಿಲ್ಲ, ಆದ್ರೆ ಸದ್ಯಕ್ಕಂತೂ ಈಗ ಯಾವ್ದೇ ಕಾರಣಕ್ಕೂ ಹೇಳಲ್ಲ. ಬಂದ್ಕೋಬೇಡ ಕಣಪ್ಪ. ಇಷ್ಟ ದಿನ ಏನೋ ನಿನ್ಗೆ ಸಾಹಿತ್ಯ ಮೇಲೆ ಪ್ರೀತಿ ಇತ್ತು. ಯಾವಾಗ ಭೂಮಿ ನಿನ್ ಜೀವನದಲ್ಲಿ ಬಂದ್ಲು, ಅವಳ ಮೇಲೆ ನಿನ್ ಪ್ರೀತಿ ಹುಡ್ತು. ಅದು ನಿನ್ನ ಅರಿವಿಗೂ ಬಂತು. ಅದನ್ನ ನೀನ್ ಹೇಳ್ಕೊಳಕ್ಕೂ ಪ್ರಯತ್ನ ಪಟ್ಟೆ. ಅಲ್ಲಪ್ಪ, ಇನ್ನೊಂದು ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ರೆ, ಭೂಮಿಗೂ ಇಷ್ಟು ದಿನ ನಿನ್ ಜೊತೆ ಇದ್ದು ಅವಳಲ್ಲೂ ಪ್ರೀತಿ ಹುಟ್ಟಿರ್ಬಾರ್ದು ಅಂತ ಯಾಕೆ ಕರ್ಕೋಬಾರ್ದು ನೀನು? ಸತ್ಯನ, ದೇವಸ್ಥಾನದಲ್ಲಿ ನಮ್ಮ ಕಣ್ಮುಂದೆನೆ ಭೂಮಿ ಲಕ್ಷ್ಮಿ ಅಕ್ಕನ ಹತ್ರ ಮಾತಾಡ್ತಿರೋದು ಕೇಳಿಸ್ಕೊಂಡ್ರಿ ಅಲ್ವಾ? ಸಾಹೇಬ್ರ ಮೇಲೆ ನನ್ಗಿರೋದು ಬರೀ ಗೌರವ ಅಷ್ಟೇ. ಅವ್ರ ಮೇಲೆ ನನ್ಗೆ ಯಾವ್ದೇ ಕಾರಣಕ್ಕೂ ಕೊನೆವರೆಗೂ ಪ್ರೀತಿ ಹುಟ್ಟಲ್ಲ ಅಂತ ಹೇಳಿದನ್ನ ನೀವು ಕೇಳಿಸ್ಕೊಂಡಿರ್ತಾನೆ. ಕೊನೆವರೆಗೂ ಅವಳಿಗೆ ಅದೇ ಫೀಲಿಂಗ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನಾನ್ ಏನ್ ಮಾಡ್ಲಿ ಸತ್ಯನ? ನನ್ನ ಪ್ರೀತಿನ ಅವಳಿಗೆ ಮುಗ್ಧವಾಗಿ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದಾಯ್ತು, ಆದ್ರೆ ಅವಳಿಗೆ ಗೊತ್ತಾಗ್ತಿಲ್ಲ. ಮೇ ಬಿ ನಾನ್ ಪ್ರೀತಿಸಿದವ್ರ ಜೊತೆಗೆ ನಾನ್ ಬದುಕೋದಕ್ಕೆ ಆಗಲ್ಲ ಅಂತ ನನ್ ಹಣೆ ಮೇಲೆ ಬರ್ತಿರ್ಬೋದು. ಅದಕ್ಕೆ ಈಗೆಲ್ಲ ಆಗ್ತಿದೆ. ಸಾಹಿತ್ಯನ ಮರೆಯಕ್ಕಾಗದೆ ಲೈಫ್ ಅಲ್ಲಿ ತುಂಬಾ ಅನುಭವಿಸಿದೀನಿ. ಈಗ ಈ ವಿಷಯದಲ್ಲಿ ಭೂಮಿಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ, ನನಗೂ ನೋವು ಅನುಭವಿಸಕ್ ಇಷ್ಟ ಇಲ್ಲ. ಸೊ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಸತ್ಯಣ್ಣ. ಹಾಗೆಲ್ಲ ಹೇಳ್ಬೇಡ ಕಣೋ. ಈಗ ನಿನ್ನ ಬಾಯಿಂದಾನೆ ಬಂತು. ಇಷ್ಟು ದಿನ ಸಾಹಿತ್ಯ ನೆನಪಲ್ಲೇ ಕೊರಗ್ತಿದ್ದೆ, ಕ್ರಮೇಣ ನಿನ್ಗೆ ಭೂಮಿ ಮೇಲೆ ಪ್ರೀತಿ ಹುಟ್ಟಿದೆ. ನನಗೂ ಸಂತೋಷ ಆಗಿದೆ, ಖುಷಿ ಆಗಿದೆ. ಆದ್ರೆ ಅವಳೆ ಗಡ್ಡಿ ಮೂರ್ಖಳವಳು, ಅವಳಿಗೆ ಅರ್ಥ ಆಗ್ತಿಲ್ಲ. ಯಾವುದೋ ಉದ್ವೇಗದಲ್ಲಿ ಲಕ್ಷ್ಮಿಗೆ ಮಾತು ಕೊಟ್ಟು ಸಾಹೇಬ್ರ ಮೇಲೆ ನನಗೇನು ಪ್ರೀತಿ ಇಲ್ಲ, ಹಾಗೆ ಸ್ನೇಹದಲ್ಲಿ ಇದ್ದೀವಿ ಅಂತ ಹೇಳಿದಾಳೆ. ನೋಡು, ನೀನ್ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ, ನಾನು ಅವಳ ಜೊತೆ ಮಾತಾಡ್ತೀನಿ, ಇದನ್ನೆಲ್ಲ ಸರಿಪಡಿಸ್ತೀನಿ, ಸರಿನಾ? ದಯವಿಟ್ಟು ಈ ಕೆಲ್ಸ ಮಾತ್ರ ಮಾಡೋದಕ್ಕೆ ಹೋಗ್ಬೇಕು. ಅಲ್ಲ ಸತ್ಯಣ್ಣ, ಅವಳು ಕಾಂಟ್ರಾಕ್ಟ್ ಮದ್ವೆನೆ ಆಗದ್ ಬೇಡ ಅಂತ ವಿರೋಧಿಸಿದವಳು. ಅವಳ ತಾಯಿನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಜೊತೆ ಅಗ್ರಿಮೆಂಟ್ ಮ್ಯಾರೇಜ್ ಆಗೋದಕ್ಕೆ ಒಪ್ಕೊಂಡ್ರು. ಈಗ ನಾನು ಭೂಮಿ ವಿಚಾರದಲ್ಲಿ ಇಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನೀವು ಕರುಣಾಜನಕವಾಗಿ ಅವಳ ಹತ್ರ ಹೇಳ್ಕೊಡೋದ್ರಿಂದ ಅವಳಿಗೆ ಎಷ್ಟು ಧರ್ಮ ಸಂಕಟ ಆಗುತ್ತೆ ಗೊತ್ತಾ? ಅದು ನಾನ್ ನೋಡೋದಕ್ಕೆ ರೆಡಿ ಇಲ್ಲ ಸತ್ಯಣ್ಣ. ಪ್ಲೀಸ್, ಅವಳ ಮೇಲಿರುವಂತ ಪ್ರೀತಿ ನನ್ನ ಮೂಲಕನೇ ಅವಳಿಗೆ ರೀಚ್ ಆಗ್ಬೇಕೇ ಹೊರತು ಬೇರೆ ಯಾರ ಮೂಲಕನೂ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನ್ ಬಿಡೋದು ಇಲ್ಲ. ನೋಡಿ, ನಿಮ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ವಿಚಾರನ ನೀವ್ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲೂ ಭೂಮಿಗೆ ಹೇಳ್ಕೂಡ್ದು ಭಾಷೆ ಕೊಡಿ. ಸ್ನೇಹದ ಮೇಲೆ ಆಡ. ಅರೆ ಕವಿತಮ್ಮ, 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 ಏನಾಯ್ತು ನಿಮ್ಗೆ? ಇಲ್ಲಾಕ್ ಮಲಗಿದ್ದೀರಾ? ಅಲ್ಲ ಕವಿತಮ್ಮ, ದೇವಸ್ಥಾನದಲ್ಲಿದ್ದವ್ರು ನೀವು ಇದಕ್ಕಿದ್ದಂಗೆ ಹೇಳ್ದೆ ಎಲ್ಲೋಗಿದ್ರಿ? ಊಟ ಮಾಡಕ್ ಹೋಗಿದ್ರಾ? ಹೊಟ್ಟೆ ಎಸಿತಿದ್ಯಾ? 5 ನಿಮಿಷ ಊಟ ಕೊಟ್ಬಿಡ್ತೀನಿ. ಏನು ಅರ್ಥ ಆಗದೆ ಇದ್ರು ಕೊನೆ ಪಕ್ಷ ಹಸ್ವಾಗ್ತಿದೆ ಅನ್ನೋದಾದ್ರೂ ಅರ್ಥ ಆಯ್ತಲ್ಲ. ಪಾಪ, ಅದೆಷ್ಟು ಒದ್ದಾಡ್ತಿತ್ತು ಈ ಜೀವ. ಹೊಟ್ಟೆ ಹಸ್ವನ್ನ ಊಟ ಕೊಟ್ಟು ಯಾರ್ ಬೇಕಾದ್ರೂ ನೀಗಿಸ್ಬೋದು, ಆದ್ರೆ ಪ್ರೀತಿ ಅನ್ನೋ ಹಸ್ವನ್ನ ಪ್ರೀತಿಸ್ತವ್ರಿಂದ ಮಾತ್ರ ನಿಗ್ಸೋದಕ್ ಸಾಧ್ಯ. ಅಯ್ಯೋ, ನಿಧಾನಕ್ತೀನಿ, ತಗೊಳ್ಳಿ, ನೀರ್ ಕುಡೀರಿ. ಬನ್ನಿ ಹೇಳ್ತೀನಿ. ನಚ್ಚಿ, ನೀನ್ ಡಾಕ್ಟರ್ ಕಣೋ, ಇನ್ನು ಚಿಕ್ಕ ಹುಡುಗಂತರ ಆಡ್ತೀಯಲ್ಲ. ಗೊತ್ತಿಲ್ವಾ? ಮಕ್ಳು ಎಷ್ಟೇ ದೊಡ್ಡವರಾದ್ರೂ ಅವ್ರ ಅಪ್ಪ ಅಮ್ಮಂಗೆ ಅವ್ರು ಚಿಕ್ಕವ್ರೆ ಅಂತೆ. ನಚ್ಚಿ, ಏನೋ ನೀನು ಅಪ್ಪಂಗೆ ಎದುರು ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಯಾ? ಮದರ್ ಇಂಡಿಯಾ. ಅಪ್ಪ ನೋಡಿದ್ರೆ ಇನ್ನು ಚಿಕ್ಕವನ್ ತರಾನೇ ಆಡ್ತಿದ್ಯಲ್ಲೋ ಅಂತಾರೆ. ನೀನ್ ನೋಡಿದ್ರೆ ಅಪ್ಪಂಗ್ ಬಯ್ಯೋಷ್ಟು ದೊಡ್ಡವನಾಗೋಗ್ಬಿಟ್ಟಿದ್ಯಾ ಅಂತಿದ್ರ. ವಾಟ್ ಅ ಜೋಡಿ. ಇದು ಅದಕ್ಕೆ ಮೊದ್ಲು ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ, ಆಮೇಲೆ ನೀವ್ ಏನ್ ಹೇಳ್ತಿರೋ ನಾನ್ ಕೇಳ್ತೀನಿ, ಓಕೆನಾ? ಪಾಪ್ಸಿ, ಬನ್ನಿ, ಹತ್ರ ಬನ್ನಿ. ಅಮ್ಮನ ಹೆಗಲ್ ಮೇಲ್ ಕೈ ಹಾಕಿ. ಹಾಕಿ, ಇದು ಹಾಕಿ ಅಂತೀನಿ. ವಾಟ್ ಅ ಜೋಡಿ. ನಿಮ್ಮಿಬ್ರಿಗೆ ನನ್ ದೃಷ್ಟಿನೇ ತಾಕತ್ತೆ. ಅದಕ್ಕೆ ಈಗ ನೀವೇ ಹೇಳಿ, ಇವ್ರಿಬ್ರನ್ನ ಹನಿಮೂನ್ ಎಲ್ ಕಳ್ಸೋಣ? ಏನು ಮಾತಾಡ್ತಿದ್ಯಾ ನೀನು? ನಾನು ತೋರಿಸ್ಬಿಡ್ತೀನವ್ರು. ಎಷ್ಟು ನಸ್ಕೊತಾ ಇದ್ದೀರಾ? ಅತ್ತೆ, ಮಾವ,
ವಯಸ್ಸಾದ್ಮೇಲೆ ಹನಿಮೂನ್ಗೆ ಹೋಗ್ಬಾರ್ದು ಅಂತ ಯಾವ ಕಾನೂನಲ್ಲೂ ಬರ್ದಿಲ್ವಲ್ಲ. ಹೌದಾ? ಹಾಗಾದ್ರೆ ಮೊಮ್ಮಕ್ಳು ಬಂದ್ಮೇಲೆನೆ ನಾವ್ ಹನಿಮೂನ್ಗೆ ಹೋಗ್ತೀವಿ. ಪಾಪ ಮಗು ಬಗ್ಗೆ ಎಷ್ಟು ಕನ್ಸ್ ಕಟ್ಕೊಂಡಿದಾರೆ ಇವ್ರು. ಇವ್ರಿಗೆ ನಾನು ಸಾಹೇಬ್ರು ಇಬ್ರು ಮೋಸ ಮಾಡ್ತಿದೀವಲ್ಲ. ಭೂಮಿ, ಮರುಮಾಂಗಲ್ಯ ಆದ್ಮೇಲೆ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಭೂಮಿ, ಸಂಗೀತ, ಮಾಂಗಲ್ಯಕ್ಕಿರೋ ಶಕ್ತಿನೇ ಅಂತದಲ್ವಾ? ಹೌದು ರೀ. ಪ್ರತಿ ಹೆಣ್ಮಕ್ಳು ಏನ್ ಬಯಸ್ತಾರ ಹೇಳಿ? ತಾನ್ ಬದುಕಿರೋವರ್ಗೂ ಹಣೆಲ್ ಕುಂಕುಮ, ಮುಡಿಲ್ ಹೂವು, ಕೈಯಲ್ ಬಳೆ, ಕತ್ತಲ್ ತಾಳಿ, ಮನ್ಸಿಗ್ ನೋವಾದಾಗ ಆಶ್ರಯಾಗಿ ಗಂಡನ್ ಹೆಗ್ಲು ಬೇಕು ಅಂತ ಬಯಸ್ತಾಳೆ ಅಲ್ವಾ? ಆದ್ರೆ ನನ್ಗ ಭಾಗ್ಯ ಇಲ್ವಲ್ಲ ಅತ್ತೆ. ಇಲ್ಲ, ನನ್ ಕೊನೆ ಉಸಿರಿರೋವರ್ಗೂ ನಾನ್ ಈ ಮಾಂಗಲ್ಯನ ತೆಗಿಯಲ್ಲ. ಒಂದ್ ವೇಳೆ ನಾನ್ ಇದನ್ ತೆಗಿಯೋ ಪರಿಸ್ಥಿತಿ ಬಂದ್ರೆ ನಮ್ ಪವಿತ್ರವಾದ ಸಂಬಂಧಕ್ಕೆ ಮೋಸ ಮಾಡ್ದಾಗುತ್ತೆ. ಸಾಹೇಬ್ರು ಏನೇ ಹೇಳಿದ್ರು ನಾನ್ ಈ ತಾಳಿನ ಯಾವತ್ತೂ ತೆಗಿಯೋದಿಲ್ಲ. ಭೂಮಿ, ಯಾಕಮ್ಮ, ಏನಾಯ್ತು? ಓ, ನಾನ್ ತಾಳಿ ಬಗ್ಗೆ ಹೇಳಿದ್ನಲ್ಲ ಅದಕ್ಕ ಹಣ ಬಂದ ಒಳ್ಳೆ ಸಮಯಕ್ಕೆ ಬಂದೆ ಕಣೋ. ಹಾ ಹೌದು, ನಾವು ಪಾಪ್ಸಿ ಮತ್ತೆ ಮದರ್ ಇಂಡಿಯಾನ ಹನಿಮೂನ್ ಎಲ್ಲಿ ಕಳ್ಸೋದು ಅಂತ ಪ್ಲಾನ್ ಮಾಡಿ. ಸುಮ್ನೆ ಇರೋ. ಏ ಅಜಿತಾ, ಯಾಕೋ ಡಲ್ ಆಗಿದೀಯಾ? ದೇವಸ್ಥಾನದಲ್ಲೂ ಹಾಗೆ ಮಾತಾಡ್ದೆ ಹೊಟ್ಟೋದೆ. ನೀನ್ ಭೂಮಿನ ಬಿಟ್ಟು ಹೋದೆ ಅಂತ ಇವಳು ಎಷ್ಟು ನೊಂದ್ಕೊಂಡಿದ್ಲು ಗೊತ್ತಾ? ಅತ್ತೆ, ಸಾಹೇಬ್ರೆ, ನಿಮ್ ಫೇವ್ರೆಟ್ ಅಂತ ಬೆಂಡೆಕಾಯಿ ಹುಳಿ ಮಾಡಿದೀನಿ. ನಿಮ್ ಡಯಟ್ಗೂ ಒಳ್ಳೇದದು. ಬನ್ನಿ ಎಲ್ಲ ಸೇರಿ ಊಟ ಮಾಡೋಣ. ನಿನ್ಗೆ ನನ್ ಮೇಲೆ ಪ್ರೀತಿನೇ ಹುಟ್ಟಲ್ಲ ಅಂದ್ಮೇಲೆ ಒಟ್ಟಿಗೆ ಊಟ ಮಾಡಿ ಏನ್ ಬಂತು? ನಾನ್ ಇಲ್ಲ ಅಂತ ಯಾಕೆ ಚಟ್ಪಡಿಸ್ಬೇಕು? ಹಲೋ ಬ್ರೋ, ಅದಕ್ಕೆ ನಿಂಗೆ ಹೇಳ್ತಾ ಇರೋದು. ಯಾಕೆ ಸುಮ್ನೆ ಹಿಂಗೆ ನಿಂತ್ಬಿಟ್ಟಿದ್ಯಾ? ನನಗ್ ಹಸುವಿಲ್ಲ, ನೀವ್ ಊಟ ಮಾಡಿ. ಅತ್ತೆ, ಅವ್ರಿಗೆ ಯಾಕೆ ಅಶ್ವಿಲ್ಲ ಕೇಳಿ? ಯಾಕೋ ಹೇಳಿದ್ ಕೇಳಿಸ್ತು ತಾನೆ? ನಾನ್ ಹೊರಗಡೆ ಊಟ ಮಾಡ್ಕೊಂಡ್ ಬನ್ನಿ. ಸಾಹೇಬ್ರೆ, ಭೂಮಿ ಬೇಜಾರ್ ಮಾಡ್ಕೋಬೇಡ. ಅವ್ನ್ ಹೇಳಿದ್ನಲ್ಲ ಹಸ್ವಿಲ್ಲ ಅಂತ. ಸರಿ, ನಾವೆಲ್ರೂ ಊಟ ಮಾಡೋಣ. ನಂಗೂ ಹಶ್ವಿಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿನ್ನಲ್ಲ. ನಂಗೆ ಯಾಕೋ ಊಟ ಬೇಡ ಅನಿಸ್ತಾ ಇದೆ. ನನ್ಗೂ ಊಟ ಬೇಡ ಅತ್ತೆ. ರೀ, ನೀವಾದ್ರೂ ಊಟ ಮಾಡಿ ಬನ್ನಿ. ಬಾನಚ್ಚಿ. ಮಾ, ನೀವು ಖಾಲಿ ಹೋಟೆಲ್ ಮಾಡ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಿರ್ತೀರಲ್ಲ, ಊಟ ಮಾಡೋಣ ಬನ್ನಿ. ಖಾಲಿ ಹೊಟ್ಟೆನಾ? ಅಡಿಗೆ ತಿನ್ಕೊಂಡ್ ಬಂದೆ ಅಂತ ಹೇಳ್ತಿಯಲ್ಲ ಬ್ರೋ. ಅಂದೆ, ಆದ್ರೆ ಗೊತ್ತಾಯ್ತಪ್ಪ, ಚೆನ್ನಾಗ್ ಗೊತ್ತಾಯ್ತು. ಬಾ ಊಟ ಮಾಡು. ಭೂಮಿ, ಸಂತೋಷನಾ? ಕುತ್ಕೋ. ಸರಿ ನಡಿ, ಬಪ್ಪ ಕುತ್ಕೊಂಡ. ಏನ್ ಪ್ರೀತಿ, ಏನ್ ಪ್ರೇಮ, ಮೇಡ್ ಫಾರ್ ಈಚ್ ಅದರ್. ನೀವ್ ಊಟ, ನೀವೆಲ್ರೂ ಊಟ ಮಾಡಿ, ಆಮೇಲೆ ನಾನ್ ಮಾಡ್ತೀನಿ. ಅಕ್ಕೋ, ಸಾಹೇಬ್ರು ಮಾಮೂಲಿಯಾಗಿಲ್ವಲ್ಲ, ಏನಾಯ್ತು ಇವ್ರಿಗೆ? ಓಹೋ, ಏನ್ ಸಾಹೇಬ್ರೆ, ಪೊಲೀಸ್ ಡ್ಯೂಟಿನ ಮನೇಲೂ ಶುರು ಮಾಡ್ಕೊಂಡಂಗಿದೆ. ಅಲ್ಲ, ನಾನ್ ನಿಮ್ಗೆ ಎಷ್ಟ್ ಸತಿ ಹೇಳಿದೀನಿ, ಯೂನಿಫಾರ್ಮ್ ತೆಗ್ದಿಡ್ತಾ ಇದ್ದಂಗೆ ನಿಮ್ ಕ್ಯಾರೆಕ್ಟರ್ನು ತೆಗ್ದಿಟ್ಬಿಡಿ ಅಂತ. ನೀವ್ ನನ್ ಮಾತೇ ಕೇಳಲ್ವಲ್ಲ ಸಾಹೇಬ್ರೆ. ಅವಾಗ್ಲೇ ಕೇಳೋಣ ಅಂತ ಅನ್ಕೊಂಡೆ, ಆದ್ರೆ ಟೈಮೇ ಸಿಕ್ಲಿಲ್ಲ. ನನ್ ಟೀಮ್ ಕೂಡ ನನ್ಗೆ ಸಪೋರ್ಟ್ ಮಾಡ್ಲಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇದ್ದಾಗೆ ಪ್ರಸಾದ ಕೂಡ ತಿಂದೆ ಅತ್ತೆ ಹತ್ರ. ನನಗ್ ಸ್ಟೇಷನ್ ಟೈಮ್ ಆಗ್ತಿದೆ, ನಾನ್ ಹೊರಡ್ತೀನಿ ಅಂತ ಹೋಗ್ಬಿಟ್ರಲ್ಲ. ಒಂದ್ ಮಾತು ನನ್ಗೆ ಹೇಳ್ದೆ. ಫೋನ್ ಮಾಡಿದ್ರು, ನೀವ್ ನಮ್ ಫೋನೇ ಎತ್ಲಿಲ್ಲ. ಅಲ್ಲ, ನನ್ ಮೇಲ್ ಕೋಪನ ಅಥವಾ ಫೋನ್ ಮೇಲ್ ಮುನ್ಸ? ಹಾಗೇನೆ, ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇತ್ತು ಅಷ್ಟೇ. ಇಂಪಾರ್ಟೆಂಟ್ ವರ್ಕಾ? ಅಲ್ಲ ಸಾಹೇಬ್ರೆ, ನಿಮ್ ಇಂಪಾರ್ಟೆಂಟ್ ವರ್ಕ್ಗೂ ನನ್ಗೂ ಏನಾದ್ರೂ ಸಂಬಂಧ ಇದೆಯಾ? ಸರಿ ಹೋಯ್ತು ಸಾಹೇಬ್ರೆ. ನಾನ್ ಈ ರೀತಿ ಒಬ್ಬೊಬ್ಳೆ ಮಾತಾಡೋ ಜನ ಏನಂತ ಮಾತಾಡಲ್ಲ. ಮೊದ್ಲೇ ನನ್ನ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ನಾನು ಹುಚ್ಚಿ ಅಂತ ಅನ್ಕೊಂಡ್ಬಿಡಲ್ವಾ ಜನ? ಏನೋ ಮಾತಾಡಿ ಬೇಗ. ಸಾಹೇಬ್ರೆ, ದೇವಸ್ಥಾನದಲ್ಲಿ ನೀವ್ ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಬಂದ್ರಿ. ಆದ್ರೆ ಲಕ್ಷ್ಮಕ್ಕ ಮನೆಯವರು ಬಂದಿದ್ ಕಾರಣದಿಂದ ನೀವ್ ಮಾತಾಡಕ್ ಆಗ್ಲಿಲ್ಲ. ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅದನ್ನ ನಾನ್ ಹೇಳ? ಅದೇ ಭೂಮಿ, ನಾನ್ ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಹಾಗಂತ ನೀನ್ ತಿಳ್ಕೊಬೇಡ. ಅಗ್ರಿಮೆಂಟ್ ಟೈಮ್ ಇನ್ನೇನ್ ಮುಗಿತಾ ಬಂತು. ಇಲ್ಲಿಂದ ನೀನ್ ರೈಟ್ ಹೇಳೋದಕ್ಕೆ ಎಲ್ಲಾ ಸಿದ್ಧತೆಗಳು ಮಾಡ್ಕೋ ಭೂಮಿ ಅಂತ ಹೇಳೋದಕ್ ಬಂದ್ರಿ ತಾನೆ? ಅಯ್ಯೋ, ನನ್ ಪ್ರತಿ ಹೆಜ್ಜೆನೂ ತಪ್ಪಾಗಿ ತಿಳ್ಕೊತಿದ್ದಾಳಲ್ಲ. ಸಾಹೇಬ್ರೆ, ನನ್ಗೆ ಅದೆಲ್ಲ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದೀರಾ. ನಾನು ಈಗಾಗ್ಲೇ ಅದಕ್ಕೆಲ್ಲ ರೆಡಿ ಆಗ್ಬಿಟ್ಟಿದೀನಿ. ಇದು ತಲೆ ಕೆಡ್ಸ್ಕೊಬೇಡಿ. ಸಾರಿ. ಯಾಕೆ? ಅದು ದೇವಸ್ಥಾನದಲ್ಲಿ ಲಕ್ಷ್ಮಕ್ಕ ನಾನ್ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನಗ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ರು. ಅದು ನಿಮ್ ಮುಂದೆನೆ. ಖಂಡಿತವಾಗ್ಲೂ ನಿಮ್ಗ್ ಬೇಜಾರಾಗಿರುತ್ತೆ ಅಂತ ನನಗ್ ಗೊತ್ತು. ಅದಕ್ಕೆ ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಸಾರಿ ಸಾಹೇಬ್ರೆ. ಸಾಹೇಬ್ರೆ, ಇನ್ನೂ ಕೋಪನಾ? ನಾನೇನ್ ಹೇಳಕ್ ಬಂದೆ ಅಂತ ನೀನೇ ಹೇಳ್ದಲ್ಲ. ಆದ್ರೂ ನಂಗೆ ನಿಮ್ ಬಾಯಿಂದ ಕೇಳಿದ್ರೇನೆ ಸಮಾಧಾನ. ಹೇಳಿ ಸಾಹೇಬ್ರೆ. ನನ್ ಮೇಲೆ ಇವಳಿಗೆ ಯಾವತ್ತೂ ಪ್ರೀತಿ ಹುಟ್ಟಲ್ವಂತೆ. ಶುಭ, ಇವಳಿಗೆ ಪ್ರೀತಿ ಹುಟ್ಟಲ್ಲ ಅಂದ್ಮೇಲೆ ನನ್ ಮನ್ಸಲ್ಲಿರೋ ಪ್ರೀತಿನ ಯಾಕೆ ಹೇಳ್ಕೋಬೇಕು? ಶಿವ್ರಿಗೆ ನನ್ ಬಗ್ಗೆ ಗೊತ್ತಿಲ್ಲ. ಸ್ವಾಭಿಮಾನಕ್ಕೆ ಬ್ರಾಂಡ್ ಅಂಬಾಸಿಡರ್ ಅಜಿತ್ ರಾಮ್ ನಾರಾಯಣ್. ಅಯ್ಯೋ ಸಾಹೇಬ್ರೆ, ನಾನ್ ಮಾತಾಡ್ತಾನೆ ಇದೀನಿ, ನೀವು ಹೋಗ್ತಾನೆ ಇದೀರಲ್ಲ. ಸಾಹೇಬ್ರೆ, ಸಾಹೇಬ್ರೆ. ಇಲ್ಲ ಮಾವ, ಹುಡುಕ್ತಾ ಇದ್ದೀನಿ. ಸರಿಯಾಗಿ ನೆನಪು ಮಾಡ್ಕೊಮ್ಮ. ನೆನಪಿಲ್ಲ ಕಣೋ, ಗೊತ್ತಿಲ್ಲ ನಂಗೆ. ಒಂದು ನನ್ ರೂಮಲ್ಲಿ ಇರ್ಬೇಕು, ನಿನ್ ರೂಮಲ್ಲಿ ಇರ್ಬೇಕು. ಇಡೀ ರೂಮ್ ಹುಡುಕಿದೀವಿ, ಸಿಗ್ಲಿಲ್ಲ. ಏನಾಯ್ತು? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಹುಡುಕ್ತಾ ಇದೀರಲ್ಲ? ಏನಾದ್ರು ಪ್ರಾಬ್ಲಮ್? ಅದು
ನಮ್ಮ ಪುಟಾಣಿ ಮನಸ್ವಿನಿದು ಆಲ್ಬಮ್ ಮಿಸ್ ಆಗ್ಬಿಡಿದೆ ಅಜಿತ್. ಮೊನ್ನೆ ನೀವು ಆ ಅವನ ಹತ್ರ ಹೋಗ್ಬಿಟ್ಟು ಫೋಟೋ ಕೊಟ್ರಲ್ಲ, ಅದು ಅದೇ ಆಲ್ಬಮ್ ಇನ್ನ ತೆಗ್ದಿದ್ದಲ್ವಾ? ಆ ಆಲ್ಬಮ್ ಎಲ್ಲಿಟ್ರಿ ಅಂತ ನೀವು ನೆನ್ಪು ಮಾಡ್ಕೊಡಿ ಒಂದ್ಸಲಿ. ಫೋಟೋ ಕೊಟ್ಟು ಬಂದ್ಮೇಲೆ ಅದನ್ನ ನನ್ನ ರೂಮಲ್ಲಿ ಇಟ್ಕೊಂಡಿದ್ದೆ. ತೀಟ, ನಿನ್ ರೂಮ್ ಹುಡುಕ್ತಾ? ಇಡೀ ಮನೆ ಹುಡುಕಿದೀವಿ ಬ್ರೋ, ಎಲ್ಲೂ ಕಾಣ್ತಿಲ್ಲ. ಪಕ್ಕನಾ? ಈ ಹಳೆ ಆಲ್ಬಮು, ನಮ್ ಮನೆ ತನ್ನದು ಒಡವೆಗಳೆಲ್ಲ ನನ್ ರೂಮಲ್ಲೇ ಇಟ್ಕೋತಾ ಇದ್ದೆ. ಮರ್ಗು ಎಲ್ಲಿಟ್ಟಿದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ಶ್ರವಣ್ ಆಗ್ಲಿಂದ ಮಗಳನ್ನ ಹುಡುಕಿದ್ದಾಗೆ ಹುಡುಕ್ತಾ ಇದ್ದ. ನಿಮ್ ಕಣ್ಣ ನೆನಪಿಗೆ ಅಂತ ಇದ್ದಿದ್ದು ಒಂದು ಆಲ್ಬಮ್, ಎಲ್ಲಿ ಹುಡ್ಕೋದ್ರು ಸಿಕ್ತಿಲ್ಲ ಅಂದ್ರೆ ಒಂದು ಆಲ್ಬಮ್ ಮೇಂಟೈನ್ ಮಾಡೋದಕ್ಕಾಗ್ಲಿಲ್ಲ ನನ್ನ ಕೈಲಿ ಅಂದ್ರೆ ನಾನು ಇನ್ನೆಂತ ಅಪ್ಪ. ಮಾವ, ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಮನಸ್ವಿನಿ ಇದು ಒಂದಲ್ಲ, ಯಾವ ಫೋಟೋನು ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲ ಒಟ್ಟಿಗೆ ಯಾವ್ದೋ ಒಂದ್ ಜಾಗದಲ್ಲಿ ಇದೆ ಅಂತ ತಾನೇ ಅರ್ಥ. ನಾನು ಅದನ್ನೆಲ್ಲ ಹೇಳ್ತಾ ಇರೋದು. ಬೇರೆ ಎಲ್ಲ ಆಲ್ಬಮ್ ಇದೆ, ನನ್ ಕಂದನ್ ಫೋಟೋ ಆಲ್ಬಮ್ ಇಲ್ಲ ಅಂದ್ರೆ ಏನ್ ಅರ್ಥ? ಮೊನ್ನೆ ಶಾರದಾನು ಪುಟಾಣಿನು ತುಂಬಾ ನೆನಪಾದ್ರು ಅಂತ ಕಬೋರ್ಡ್ ಇಂದ ಆಲ್ಬಮ್ ತೆಗೆದು ನೋಡ್ತಾ ಇದ್ದೆ. ನೋಡಿದ್ಮೇಲೆ ಎಲ್ಲಿಟ್ನೋ ನೆನ್ಪೇ ಆಗ್ತಿಲ್ಲ. ನನ್ನ ಕ್ಷಮಿಸ್ಬಿಡಪ್ಪ ಶ್ರವಣ. ಅಜ್ಜಿ, ನೀವ್ ಇವಾಗ ಮತ್ತೆ ಫೀಲ್ ಮಾಡ್ಕೋಬೇಡಿ. ಒಂದ್ ಕೆಲ್ಸ ಮಾಡೋಣ, ನಾನೇ ಇನ್ನೊಂದ್ಸತಿ ಇಡೀ ಮನೇನ್ ಹುಡುಕ್ತೀನಿ, ಎಲ್ಲ ಒಂದ್ ಕಡೆ ಸಿಕ್ಕೇ ಸಿಗತ್ತೆ. ನನ್ನ ಜೀವನದ ಪ್ರತಿ ಕ್ಷಣನ ಹಾಳು ಮಾಡಿದ ನಿನಗೆ ಇದೇ ಸರಿಯಾದ ಶಿಕ್ಷೆ. ಭೂಮಿ, ನನ್ನ ದ್ವೇಷದ ಜ್ವಾಲೆಗೆ ಒಂದಿನ ನೀನು ಹೀಗೆ ಸುಟ್ಟು ಬೂದಿ ಆಗೋಗ್ತೀಯ. ನೀನೇ ಮನಸ್ವಿನಿ ಅನ್ನೋ ಸತ್ಯ ಯಾವತ್ತೂ ಗೊತ್ತಾಗೋದೂ ಇಲ್ಲ. ಯಾಕೆ ಅಂದ್ರೆ ನೀನೇ ಮನಸ್ವಿನಿ ಅಂತ ಹೇಳೋಕೆ ಇದ್ದ ಸಾಕ್ಷಿಗಳು ಈ ಮನೆಯಲ್ಲಿ ಇನ್ಯಾವುದು ಉಳ್ದಿಲ್ಲ. ನಿನ್ನ ಅಪ್ಪ ಶ್ರವಣ್ ಅವ್ನ್ ಸಮಾಧಾನ ಮಾಡ್ಕೊಳಕ್ಕೆ ಅಂತ ಇದ್ದು ಒಂದೇ ಒಂದು ದಾರಿನೂ ನಾನ್ ಮುಚ್ಚಾಕ್ಬಿಟ್ಟೆ. ಅಷ್ಟೇ ಅಲ್ಲ, ನಿನ್ನ ಅಪ್ಪ ನನ್ನ ಮಗಳನ್ನ ಕಳ್ಕೊಂಡೆ, ನನ್ನ ಮಗಳ ನೆನಪಿಗಿದ್ದ ಫೋಟೋನು ಕಳ್ಕೊಂಡೆ ಅಂತ ಕ್ಷಣ ಕ್ಷಣಕ್ಕೂ ಒತ್ತಾಡಿ ಸಾಯ್ಬೇಕು. ಏನಾಯ್ತು ನಮ್ ಸಾಹೇಬ್ರಿಗೆ? ಯಾಕೆ ಒಳ್ಳೆ ಸಿಡಕ್ ಬುದ್ಧಿ ಸಿದ್ದಪ್ಪ ಆಡ್ದಂಗ ಆಡ್ತಿದಾರೆ ಇವ್ರು? ಅಲ್ಲ, ನನ್ ಮೇಲ್ ಕೋಪಕ್ಕೆ ಬಾಗ್ಲು ಜೋರ ಕೈ ಬಡ್ಕೊಂಡು ಹೋದ್ರಲ್ಲ, ಅಷ್ಟು ಕೋಪ ಇರ್ಬೇಡ ನನ್ ಮೇಲೆ ಅಂತ ನಾನ್ ಏನ್ ಮಾಡ್ದೆ? ನನಗ್ ನೆನ್ಪೇ ಆಗ್ತಿಲ್ವಲ್ಲ. ನಾನು ಭಾಗ್ಯಮ್ಮ ವೀರಣ್ಣನ್ ಮಗಳಲ್ಲ ಅನ್ನೋ ಸತ್ಯ ಸಾಹೇಬ್ರು ಗೊತ್ತಾಗ್ಬಿಡ್ತಾ? ಏನ್ ಮಾಡ್ಲಿ ನಾನೀಗ? ದೊಡ್ಡ ಸಾಹೇಬ್ರೆ, ಅಯ್ಯೋ ಅಲ್ಯಾಕ್ ನಿಂತಿದ್ದೀರಾ? ಬನ್ನಿ ಒಳಗಡೆ. ಏನ್ ದೊಡ್ಡ ಸಾಹೇಬ್ರೆ? ಅದು ಏನಾಯ್ತು? ನನಗೇನಾಗುತ್ತಮ್ಮ, ನನ್ನ ಜೀವಕ್ಕೆ ಜೀವ ಆಗಿದ್ದ ನನ್ನ ಹೆಂಡತಿ ಮಗಳನ್ನ ಕಳ್ಕೊಂಡಾಗ್ಲೇ ನನಗೇನು ಆಗ್ಲಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಏನಾಗುತ್ತೆ? ದೊಡ್ಡ ಸಾಹೇಬ್ರೆ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅದು ಭೂಮಿ, ನನ್ ಪಾಪು ಮನಸ್ಸಿನಿದು ಫೋಟೋ ಆಲ್ಬಮ್ ಏನಾದ್ರು ನೋಡಿದ್ಯಾ? ಇಲ್ವಲ್ಲ ದೊಡ್ಡ ಸಾಹೇಬ್ರೆ, ನಾನ್ ನೋಡ್ಲಿಲ್ಲ. ಏನಾಯ್ತು? ಆಲ್ಬಮ್ ಮತ್ತೆಲ್ಲೋಯ್ತು? ಬೆಳಗ್ಗೆಯಿಂದ ಮನೆಯಲ್ಲ ಇಡೀ ಮನೆ ಹುಡುಕಿದ್ರು ಸಿಗ್ತಿಲ್ಲ ಅಂದ್ರೆ. ಏನ್ಮಾ, ಇನ್ನು ಫೋಟೋ ಹುಡುಕ್ತಾ ಇದೀಯಾ? ಹ್ಞೂ ಕಣ, ಎಲ್ಲೂ ಸಿಗ್ತಾನೆ ಇಲ್ಲ. ಅದಿಲ್ಲಿ ಸಿಗೋದು ಇಲ್ಲ. ಅಂದ್ರೆ ನಾವು ಶಾರದತ್ತೆ ಮತ್ತೆ ಮನಸ್ವಿನಿ ಫೋಟೋನ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ತಾನೇ ಮನೇಲಿ ಈ ತರ ಇನ್ಸಿಡೆಂಟ್ ಕ್ರಿಯೇಟ್ ಆಗಿರೋದು. ನಮ್ ಮನಸ್ವಿನಿ ದೊಡ್ಡವಳಾದ್ಮೇಲೆ ಹೇಗ್ ಕಾಣಿಸ್ತಾಳೆ ಅನ್ನೋದು ನಮ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಯಾರು ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ದಾರೆ ಅನ್ನೋದು ನನ್ಗನ್ನಿಸ್ತಿರೋದು. ಏನಪ್ಪ ನೀನ್ ಹೇಳ್ತಾ ಇರೋದು? ಅಂಥವ್ರು ಯಾರಿದ್ದಾರೆ ನಮ್ಮ ಮನೇಲಿ? ನನ್ಗೆ ಯಾಕೋ ದೇವಿಯಾನಿ ಅತ್ತೆ ಮೇಲೆ ಡೌಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.